ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮೆಲ್ಲರ ಸ್ನೇಹಿತ ಅಮರ್ ಪಿ. ಇಂದು ಹೊಸ ಟ್ಯುಟೋರಿಯಲ್ನೊಂದಿಗೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೀನಿ ಸ್ನೇಹಿತರೆ. ಇಂದಿನ ಟ್ಯುಟೋರಿಯಲ್ನಲ್ಲಿ ನಾವು ಫ್ಲಿಪ್ಕಾರ್ಟ್ ಪೇ ಲೆಟರ್ ಬಗ್ಗೆ ತಿಳ್ಕೊಳ್ಳೋಣ. ಹೌದು, ಫ್ಲಿಪ್ಕಾರ್ಟ್ ಯಾರಿಗೂ ಗೊತ್ತಿಲ್ಲ. ಸೊ ಹಾಗೆ ಪೇ ಲೆಟರ್ ಅಂದರೆ ಮೊದಲು ನಿಮಗೆ ಬೇಕಾಗಿದ್ದನ್ನು ಪರ್ಚೇಸ್ ಮಾಡಿ ಆಮೇಲೆ ದುಡ್ಡು ಕೊಡಿ. ಸೊ ಇದು ಕೆಲವು ಸ್ನೇಹಿತರಿಗೆ ಗೊತ್ತಿರ್ಬೋದು, ಇನ್ನು ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಸೊ ಫ್ರೆಂಡ್ಸ್, ನೀವು ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೀವು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊತೀರ. ಸೊ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕನ್ನಡ ಟೆಕ್ ವಿಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫ್ಲಿಪ್ಕಾರ್ಟ್ ಪೇ ಲೆಟರ್ ನಾನು ಮೊದಲೇ ಹೇಳಿದಾಗೆ ಫ್ಲಿಪ್ಕಾರ್ಟ್ ನೀವೆಲ್ಲರೂ ಯೂಸ್ ಮಾಡಿರ್ತೀರ. ಯೂಸ್ ಮಾಡಿಲ್ಲ ಅಂದರೂ ನಿಮ್ಗೆ ಗೊತ್ತಿರುತ್ತೆ ಫ್ಲಿಪ್ಕಾರ್ಟ್ ಏನು ಅಂತ. ಫ್ಲಿಪ್ಕಾರ್ಟ್ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ತುಂಬ ಪಾಪ್ಯುಲರ್ ಆ್ಯಪು. ಸೊ ಇದರಲ್ಲಿ ನಮಗೆ EMI ಸಿಸ್ಟಮ್ ಇದೆ. ಸೊ ಅದನ್ನು ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೀವು ಅದನ್ನು ಮೊದಲು ಆ್ಯಕ್ಟಿವೇಶನ್ ಮಾಡಬೇಕಾದ್ರೆ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ನಂಬರ್ನ ನಿಮಗೆ ನೆನಪಿರಬೇಕು, ಅಥವಾ ನಿಮ್ಮ ಹತ್ರ ಕಾರ್ಡ್ ಇದ್ದರೆ ಓಕೆ. ನಂಬರ್ನ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ತೆಗೆದುಕೊಳ್ಳಿ. ಆಮೇಲೆ ನೀವು ನಿಮ್ಮ ಅಕೌಂಟ್ ಲಾಗಿನ್ ಆಗಿಲ್ಲ ಅಂದರೆ ಸೊ ಲಾಗಿನ್ ಮಾಡಿ, ಅಥವಾ ಮೊದಲಿಂದನೂ ಬಳಸ್ತಾ ಇದ್ದರೆ ಇನ್ನು ತುಂಬ ಒಳ್ಳೆಯದು. ಸೊ ಫ್ರೆಂಡ್ಸ್, ಆಗ ನಿಮಗೆ ಮೆನ್ಯುವಲ್ಲಿ ಹೋಗಿ ಅಕೌಂಟಲ್ಲಿ ಹೋಗಿ ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂತ ನಿಮಗೆ ಏನು ಸಿಗುತ್ತೆ. ಸೊ ನಾನು ನನ್ನ ಅಕೌಂಟು ಆಲ್ರೆಡಿ ಆ್ಯಕ್ಟಿವೇಟ್ ಇದೆ. ಸೊ ಅದನ್ನು ಡಿಆಕ್ಟಿವೇಟ್ ಮಾಡೋಕ್ಕೆ ಬರ್ತಿಲ್ಲ. ಸೊ ಅದರಿಂದ ನಾನು ಓವರಲ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಅಕೌಂಟಲ್ಲಿ ನಿಮಗೆ ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂತ ಸಿಗುತ್ತೆ. ಸೊ ಅದ್ರ ಪಕ್ಕನೇ ನಿಮ್ಗೊಂದು ಬಟನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ಯಾನ್ ಕಾರ್ಡ್ ನಂಬರ್ ಕೇಳುತ್ತೆ. ಸೊ ಅದರ ಕ್ಲಿಯರ್ ಪ್ಯಾನ್ ಕಾರ್ಡ್ ನಂಬರ್ ಏನಿದೆ ಸೊ ಎಲ್ಲನೂ ಹಾಕಿಬಿಡಿ. ನಿಮ್ಮ ಹಾಕಿ ಅಪ್ಲೈ ಕೊಡಿ. ಸೊ ನಿಮ್ಮ ಒಂದು ಹೆಸರು ಎಲ್ಲನೂ ಅದು ಫೆಚ್ ಮಾಡುತ್ತೆ. ಆಮೇಲೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ಗೆ ಅದು ಬೇರೆ ಕಡೆ ಕರ್ಕೊಂಡೋಗುತ್ತೆ. ಸೊ ಆಧಾರ್ ಕಾರ್ಡ್ ನಂಬರ್ನ ನೀವು ಪೂರ್ತಿ ಹಾಕಬೇಕು, ಒಂದು ನಂಬರ್ ಬಿಡದೆ. ಸೊ ಆವಾಗ ಅಲ್ಲಿ ಒಂದು ಕ್ಯಾಪ್ಚಾ ಬರುತ್ತೆ. ಕ್ಯಾಪ್ಚನ ಒಂದು ಸೈಟೆಡ್ ಹೆಲ್ಪ್ ಮುಖಾಂತರ ನೀವು ಕ್ಯಾಪ್ಚನ ಹಾಕಿ, ಸೊ ಅದರ ಮುಖಾಂತರ ನೀವು ಕ್ಯಾಪ್ಚನ ಹಾಕಿ ಒಬ್ಬರ ಸೈಟೆಡ್ ಪೀಪಲ್ಸ್ ಮುಖಾಂತರ ಕ್ಯಾಪ್ಚಾ ಹಾಕಿದ ನಂತರ ವೆರಿಫೈ ಮಾಡಿ. ಸೊ ವೆರಿಫೈ ಮಾಡಿದ ನಂತರ ನಿಮ್ಮ ಎಲ್ಲ ಡೀಟೇಲ್ಸ್ನು ಫೆಚ್ ಆಗಿ ಒಂದು UPI ID-ನ ಕ್ರಿಯೇಟ್ ಮಾಡಾಕಿ. UPI ID ಫೋನ್ಪೇದೋ, ಗೂಗಲ್ ಪೇದೋ, ಪೇಟಿಎಮ್ದೋ ಯಾವುದೋ ಒಂದು. ಸೊ ಹಾಕಿದ ನಂತರ ನಿಮಗೆ IDFC ಫಸ್ಟ್ ಬ್ಯಾಂಕ್ ಲಿಮಿಟೆಡ್ ಕಡೆಯಿಂದ ಈ EMI ಫೆಸಿಲಿಟೀಸ್ನ ಕೊಡ್ತಾ ಇರೋದು. ಫ್ಲಿಪ್ಕಾರ್ಟ್ ಕಡೆಯಿಂದ EMI ಫೆಸಿಲಿಟೀಸ್ನ IDFC ಫಸ್ಟ್ ಬ್ಯಾಂಕ್ ಇದು. ಸೊ ಅವ್ರ ಕಡೆಯಿಂದ ಕನ್ಫರ್ಮೇಷನ್ ಬರುತ್ತೆ. ಸೊ ಈಗ ಅದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಬಿಲ್ನ ಎಲ್ಲಿದೆ, ಬಿಲ್ ಎಷ್ಟಿದೆ, ಅಥವಾ ನಾವು ಏನೇನು ಪರ್ಚೇಸ್ ಮಾಡಿದ್ದೀವಿ ಇದೆಲ್ಲನೂ ತಿಳ್ಕೊಳ್ಳೋಣ. ಸಿಸ್ಟಮ್ ಲಾಕ್, Flipkart 0% progress bar, door button. ಮೆನ್ಯುವಲ್ಲಿ ಹೋಗ್ತೀನಿ. ಸೊ ಬೇರೆದೇನು ನಾವು ತೋರ್ಸೋಕೆ ಹೋಗೋದಿಲ್ಲ. ಸೊ ಫ್ರೆಂಡ್ಸ್, ಇದನ್ನು ನೀವು ಪರ್ಚೇಸ್ ಹೇಗೆ ಮಾಡೋದು ಅಂತ Sell on Flip, my prefer a term, my reward, my wish list, my account. ಓಕೆ, ಮೈ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. Open door button. Account Amar P. +9 Amar 63 Flipkart Plus. Your membership is active till 16th March. View your membership. ಓಕೆ,
ಮೆಂಬರ್ಶಿಪ್, My order. View all orders. ಆರ್ಡರ್ ಮ್ಯಾನೇಜ್ ಮಾಡೋದು. View your wish list. Flipkart Pay 482/500. ಸೊ ನೋಡಿ, Flipkart Pay later. ಸೊ ನಿಮಗೆ ಫ್ಲಿಪ್ಕಾರ್ಟ್ ಪೇ ಲೆಟರ್ ನಾನು ಮೊದಲು ಹೇಳಿದಾಗೆ ಯು ಪಿ ಐ ಡಿ ಎಲ್ಲ ಹಾಕಿದಾಗ ನಿಮಗೆ ಸ್ಕೋರ್ ಅಪ್ರೂವ್ ಆಗುತ್ತೆ. ಐ ಮೀನ್ ಅದು ನೀವು ಫ್ಲಿಪ್ಕಾರ್ಟ್ ಮೊದಲಿಂದನೇ ಯೂಸ್ ಮಾಡ್ತಿದ್ರೆ, ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡ್ತಾಯಿದ್ರೆ ಜಾಸ್ತಿ, ಸೊ ನಿಮಗೆ ಜಾಸ್ತಿ ಕ್ರೆಡಿಟ್ ಸ್ಕೋರ್ ಸಿಗೋದು ಚಾನ್ಸಸ್ ಇರುತ್ತೆ. ಸೊ ನಾನು ಫ್ಲಿಪ್ಕಾರ್ಟ್ ಮೊದಲಿಂದನೂ ಬಳಸ್ತೀನಿ, ಬಟ್ ಪೇಮೆಂಟ್ ಮಾಡ್ತಿರ್ಲಿಲ್ಲ ಆನ್ಲೈನ್. ಸೊ ಅದರಿಂದ 500 ಸಿಕ್ಕಿದೆ. ನೀವು ಇದನ್ನು ಯಾವ ರೀತಿ ಈಗ ಫ್ಲಿಪ್ಕಾರ್ಟ್ ಪೇ ಲೆಟ್ರನ್ನ ಯಾವ ರೀತಿ ಬಳಸ್ತೀರಾ, ಸೊ ಅದೇ ರೀತಿ ಮೇಲೆ ನಿಮಗೆ EMI ಜಾಸ್ತಿ ಆಗ್ತಾ ಹೋಗುತ್ತೆ. 1000, 2000, 3000, ಸೊ ಈ ರೀತಿ ನಿಮಗೆ ಜಾಸ್ತಿ ಆಗ್ತಾ ಹೋಗುತ್ತೆ. Flipkart Pay view details. ಸೊ 482/500. ಸೊ 500 482 ಖರ್ಚು ಮಾಡಿದ್ದೀನಿ ನಾನು. ಸೊ ಆರ್ಡರ್ ಮಾಡಿದ್ದೀನಿ. ಸೊ ಏನೇನು ಎಲ್ಲಿ ನಾವು ಬಿಲ್ ಹೆಂಗೆ ಪೇ ಮಾಡ್ಬೋದು ಅಂತ ನೋಡೋಣ. Screen 6 minutes. 6 minutes. Flipkart. Web view SVG plus 86 up. Flipkart Pay late available credit 18. ನೋಡಿ, ಇನ್ನು 18 ರೂಪಾಯಿ ಇದೆ. ಸೊ ಪರ್ಚೇಸ್ ಮಾಡ್ಬೋದು 18 ರೂಪಾಯಿದು. ವ್ಯೂ ಯೂಸೇಜ್ ನಾವು ಯಾವುದಕ್ಕೆಲ್ಲ ಯೂಸ್ ಮಾಡಿದ್ದೀವಿ ಅಂತ ನೋಡಬಹುದು. Flipkart use ಆಡಿ ಸ್ಲೈಡ್ಸ್ Pay later 3rd April 210. ಸೊ ಇದು ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದೆ. The Man Company non-gas body perfume for Pay later 1st April 272. ಓಕೆ. Screen Flipkart. ಸೊ ಈ ರೀತಿ ಯಾವ್ಯಾವನ್ನ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅದಕ್ಕಿಂತ ಮುಂಚೆ ಹಿಂದಿನ ತಿಂಗಳಲ್ಲೆಲ್ಲ ಪೇ ಮಾಡಿದ್ದೆ. White heavy payment processed. View transactions. Pay. April unbilled. ಏಪ್ರಿಲ್ ಅನ್ಬಿಲ್ಡ್. ಏಪ್ರಿಲ್ದು ಅನ್ಬಿಲ್ ಇದೆ ಇನ್ನು. ಏಪ್ರಿಲ್ ಬಿಲ್ 482. ನೋಡಿ 482 ರೂಪೀಸ್ ನಾನೀಗ ಕೊಡಬೇಕು. ಸೊ ಇದರಲ್ಲಿ ಚಾರ್ಜ್ ನಿಮಗೆ 1 ರೂಪಾಯಿನೂ ಜಾಸ್ತಿ ತಗೊಳ್ಳೋದಿಲ್ಲ, ನೀವೇನು ವರಿ ಮಾಡೋಕ್ಕೆ ಹೋಗ್ಬಾರ್ದು. Bill will be generated on 1st May. ಸೊ 1st May 5th May ವರೆಗೂ ನಮಗೆ ಇನ್ನೂ ಟೈಮ್ ಇದೆ ಕಟ್ಟೋದಕ್ಕೆ. ಸೊ ಯಾವುದೇ ಒಂದು ನೀವು ತಿಂಗಳಲ್ಲಿ, ಈಗ ಎಕ್ಸಾಂಪಲ್ಲು ಏಪ್ರಿಲ್ 30 ಇದೆ. ಸೊ ಏಪ್ರಿಲ್ 30 ತಾರೀಕು ನೀವು ತೊಗೊಂಡ್ರೆ ಏಪ್ರಿಲ್ ಮೇ 5 ತನಕನೇ ಕಟ್ಟಬೇಕು. ಅದೇ ಮೇ 1 ತಾರೀಕು ತೊಗೊಂಡ್ರೆ ಮತ್ತೆ ಜೂನ್ 5. ಸೊ ಈ ರೀತಿ ಒಟ್ಟಿನಲ್ಲಿ ಒಂದು ತಿಂಗಳಲ್ಲಿ ನೀವು ಎಷ್ಟು ಬೇಕಾದ್ರೂ ಪರ್ಚೇಸ್ ಮಾಡಿ ಅದನ್ನು ಕ್ಲಿಯರ್ ಮಾಡಿ ಮತ್ತೆ ಪರ್ಚೇಸ್ ಮಾಡಿದ್ರು ಕೂಡ 5 ತಾರೀಕು ತನಕನೇ ನಿಮಗೆ ಟೈಮ್ ಸಿಗೋದು. ಸೊ ಇದು ಯಾವ ರೀತಿ ನೀವು ಬೇಗ ಕ್ಲಿಯರ್ ಮಾಡ್ತೀರಾ, ಯಾವ ರೀತಿ ಯೂಸ್ ಮಾಡ್ತೀರಾ, ಸೊ ಆ ಬೇಸ್ ಮೇಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಪ್ರೀವಿಯಸ್ ಬಿಲ್ಸ್, ಸೊ ಇಲ್ಲಿ ನೋಡ್ಬೋದು. Flipkart SVG previous bills 2022 March 0. Screen recorder 8. So Flipkart screen 8. Flipkart navigation bar back but Flipkart 408. View previous kickstart. Learn more about Flipkart Pay later. Learn more about Flipkart Pay later. ಸೊ ಇದು kick status. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. 8 minutes. Stop Flipkart S kick status. Full kick. Heading 1. ಅಂದ್ರೆ ನಾವು ಫುಲ್ Kick status. Active. Valid till March 9th 2032. 2032 ತನಕ ಇದೆ. ಸೊ ಇದೇನಿಲ್ಲ. Screen recorder. ಆ್ಯಕ್ಚುಲಿ ಇದು ಹಂಗೆ ಆಗುತ್ತೆ. ಸೊ ಇದನ್ನು ನಾವು ಏನೂ ಮಾಡಬೇಕಾಗಿಲ್ಲ. Accessible. Home. Back. Current available. What payment? View. April and build. Pay. Button. ಇಲ್ಲಿ Pay. ನಾವು ಪೇ ಮಾಡ್ಬೋದು. ಅಂದರೆ ಈಗ ಡೂ ಏನಿದೆ ನಮ್ಮದು 482. ಸೊ ಇಲ್ಲಿ ಪೇ ಮಾಡ್ಬೋದು. Flipkart. Back in. Screen. 9. Stop record. Flipkart. 9. 0. Flipkart. 9 minutes. Stop ಸೊ ಅದು ಇಲ್ಲಿಂದ ನಾವು ಪೇ ಮಾಡ್ಬೋದು ಈಸಿಯಾಗಿ. ಸೊ ಅಲ್ಲಿ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವುದರಿಂದ ಪೇ ಮಾಡ್ಬೋದು. April bill view kick status. ಓಕೆ. Flipkart learn more about Flipkart Pay later. ಓಕೆ. ಫ್ಲಿಪ್ಕಾರ್ಟ್ ಪೇ ಲೆಟರ್ ಬಗ್ಗೆ ತಿಳ್ಕೊಬೇಕಾದ್ರೆ ಇದನ್ನು ಪೂರ್ತಿ ಓದಿ, ಸೊ ನಿಮಗೂ ಕೂಡ ಅರ್ಥ ಆಗುತ್ತೆ.
ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂದರೆ ಏನು, ಯಾವ ರೀತಿ ಇದೆ, ನಾವು ಯಾವ ರೀತಿ ಪರ್ಚೇಸ್ ಮಾಡ್ಬೋದು ಅಂತ. ಸೊ ಇದನ್ನು ನೀವು ಸಿಂಪಲಾಗಿ ಹೇಳಬೇಕಾದ್ರೆ, ಬೇಗ ನಿಮಗೆ ಕ್ರೆಡಿಟ್ ಲಿಮಿಟ್ ಜಾಸ್ತಿ ಆಗಬೇಕು ಅಂದರೆ ಬೇರೆ ದಾರಿ ಇಲ್ಲ, ಬೇರೆ ಯಾವುದೋ ಒಂದು ದಾರಿ ಇಲ್ಲ. ಈಗ ಎಕ್ಸಾಂಪಲ್ ಆಗಿ ನಿಮಗೆ ಈಗ 500 ಸಿಕ್ತು. ಸೊ ಏನೋ ಪರ್ಚೇಸ್ ಮಾಡಿದ್ದೀರಾ, ಆದಷ್ಟು ಬೇಗ ಬಿಲ್ ಕ್ಲಿಯರ್ ಮಾಡಿ. ಮತ್ತೆ ಏನಾದರೂ ಪರ್ಚೇಸ್ ಮಾಡಿದ್ದೀರಾ, ಮತ್ತೆ ಆದಷ್ಟು ಬೇಗ ಕ್ಲಿಯರ್ ಮಾಡಿ. ಸೊ ಇದೇ ಥರ ಮಾಡಿ ನಿಮ್ಮ ಸ್ಕೋರ್ 1000, 2000 ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಆಮೇಲೆ 5000, 10,000 ಆದಮೇಲೆ ನಿಮಗೆ EMI ತೊಗೋಬೋದು. ಒಂದು ಮೊಬೈಲ್ ಆಗಿರ್ಬೋದು, ಈಗ 40,000 ರೂಪಾಯಿದು ಒಂದು ಫೋನ್ ಇದೆ ಅಂದ್ಕೊಳ್ಳಿ. ಸೊ ಅದನ್ನು ತೊಗೊಂಡು ಸ್ಮಾರ್ಟ್ ಅಪ್ಗ್ರೇಡ್ ಮೂಲಕನೂ ಪರ್ಚೇಸ್ ಮಾಡ್ಬೋದು. ಡೌನ್ ಪೇಮೆಂಟ್ ಕಟ್ಟಿ. ಸೊ ಡೌನ್ ಪೇಮೆಂಟ್ ಕಟ್ಟಿದರೆ ನಿಮ್ಗೆ ಯಾವುದೇ ಒಂದು ಚಾರ್ಜಸ್ ಆಗೋದಿಲ್ಲ. ಓನ್ಲಿ ನಾನು ಮೊದಲಿಗೆ ತಗೋತೀನಿ ಆಮೇಲೆ ಕಟ್ತೀನಿ ಅಂದರೆ 14% ಚಾರ್ಜ್ ಆಗುತ್ತೆ ತಿಂಗಳಿಗೆ EMI ಕಟ್ಟೋದಾದರೆ. ಡೌನ್ ಪೇಮೆಂಟ್ ಕಟ್ಟಿ ಏನೋ ಉಳಿದಿರೋದು ತಿಂಗಳಿಗೆ ಕಟ್ತೀನಿ ಅಂದರೆ 70% ಕಟ್ಟಿ ಆಮೇಲೆ ಉಳಿದಿರೋದು ಕಟ್ತೀನಿ ಅಂದರೆ ₹1 ಜಾಸ್ತಿ ತೊಗೊಳ್ಳೋದಿಲ್ಲ. ಸೊ ಇದೇ ರೀತಿ ಫ್ರೆಂಡ್ಸ್, ನಿಮ್ಮ ಫೈನಾನ್ಷಿಯಲಿ ಲಾಸ್ ಮಾಡ್ಕೋಬೇಡಿ. ಪರ್ಚೇಸ್ ಮಾಡಿದ್ಮೇಲೆ ಕಟ್ಟಿ. ಸೊ ಲೇಟಾದರೆ ಪೆನಾಲ್ಟಿ ಬೀಳುತ್ತೆ ನಿಮಗೆ. ಸೊ ಅದು ನಿಮ್ಮ ಕ್ರೆಡಿಟ್ಸ್ ಲಿಮಿಟಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಏನಾದರೂ ಪರ್ಚೇಸ್ ಮಾಡಿದ್ರೆ ಕಟ್ಬಿಡಿ ಅದರ ಒಳಗೆ. ಸೊ ಇಲ್ಲಾಂದರೆ ನೀವೇ ಅದರ ಒಂದು ಜಾಸ್ತಿ ತುಂಬಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಸೊ ಇದೇ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೇಕು. ಸೊ ಆ್ಯಕ್ಟಿವೇಟ್ ಮಾಡೋದೇನಾದರೂ ನಿಮಗೆ ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಗ್ರೂಪಲ್ಲಿ ಕ್ವಶನ್ನ ಮಾಡ್ಬೋದು. ನಮ್ಮ ಗ್ರೂಪ್ಗಿನ್ನೂ ಜಾಯ್ನ್ ಆಗಿಲ್ಲ ಅಂದರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಲಿಂಕನ್ನು, ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗುತ್ತೆ. ಸೊ ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ, ಯಾರು ಕೂಡ ಪರ್ಚೇಸ್ ಮಾಡಿದ ಕ್ಷಣ ಬಿಲ್ ಪೇ ಮಾಡದೇ ಇರಬೇಡಿ. ಸೊ ಅದು ನಿಮಗೆ ಎಫೆಕ್ಟ್ ಆಗುತ್ತೆ, ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಎಲ್ಲ ತೊಗೊಂಡಿರ್ತಾರೆ. ಸೊ ಅದರಿಂದ ಯೂಸ್ ಮಾಡ್ಕೊಳ್ಳಿ ಸ್ಮಾರ್ಟಾಗಿ. ತುಂಬ ಒಳ್ಳೆ ಫ್ಯೂಚರ್. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ನಿಮಗೆ ಈ ಆಪ್ಷನ್ ಇಷ್ಟ ಆಗಿದ್ದರೆ ಮೊದಲು ಕಾಮೆಂಟ್ ಮಾಡಿ. ಮತ್ತು ಸೊ ಇದೇ ರೀತಿ ನೀವು ಪರ್ಚೇಸ್ ಮಾಡಬೇಕಾದ್ರೆ ಸಿಂಪಲಾಗಿ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ, ಬೈ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮ್ಮ ಕ್ರೆಡಿಟ್ ಲಿಮಿಟ್ ಎಷ್ಟಿದೆ ಅದ್ರ ಒಳಗಿದ್ದರೆ ಪೇಮೆಂಟ್ ಮೋಡ್ ಏನು ಓಪನ್ ಆಗುತ್ತೆ. ಸೊ ಅಲ್ಲಿ ಡಿಫಾಲ್ಟಾಗಿ ಅದು ಆನ್ ಆಗಿರುತ್ತೆ, ಚೆಕ್ ಇರುತ್ತೆ, ಚೆಕ್ ಬಾಕ್ಸ್ ಚೆಕ್ ಇರುತ್ತೆ. ಸೊ ಕಂಟಿನ್ಯೂ ಕೊಟ್ಟರೆ OTP ಒಂದೊಂದು ಸಲ OTP ಕೇಳುತ್ತೆ, ಒಂದೊಂದು ಸಲ ಆಟೋಮೆಟಿಕ್ಕಾಗಿ ಪೇ ಆಗಿಬಿಡುತ್ತೆ. ಸೊ ಇದೇ ರೀತಿ ಫ್ರೆಂಡ್ಸ್ ಯೂಸ್ ಮಾಡೋದು. ನೀವು ಯಾವುದೇ ಒಂದು ಆರ್ಡರ್ ಮಾಡುವಾಗ ಕ್ಯಾಶ್ ಆನ್ ಡೆಲಿವರಿ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ, ಸೊ ಅದೇ ರೀತಿ ಫ್ಲಿಪ್ಕಾರ್ಟ್ ಪೇ ಲೆಟರ್ ಅಂತ ಆಪ್ಷನ್ ಆಟೋಮೆಟಿಕ್ಕಾಗಿ ಅಲ್ಲಿ ಬರುತ್ತೆ. ಸೊ ನಿಮ್ಮದು 500 ಇದ್ದರೆ ಒಂದು 400 ರೂಪಾಯಿದು ಯಾವುದೋ ಒಂದು ಇಯರ್ಫೋನ್ ಪರ್ಚೇಸ್ ಮಾಡ್ತಿದ್ರೆ ಅದು ಆಟೋಮೆಟಿಕ್ಕಾಗಿ ಚೆಕ್ ಇರುತ್ತೆ. ಕಂಟಿನ್ಯೂ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅದು ಆರ್ಡರ್ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.